ಮಾನ್ವಿಯ ಗೋರ್ಕಲ್ ಪಂಚಾಯಿತಿಯ ಮತ್ತೊಂದು ಕರ್ಮಕಾಂಡ ಬಯಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ. ಮಾನ್ವಿಯ ಗೋರ್ಕಲ್ ಪಂಚಾಯಿತಿಯ ಮತ್ತೊಂದು ಕರ್ಮಕಾಂಡ ಬಯಲು. ಕಾಮಗಾರಿ ನೆಪದಲ್ಲಿ ಗೋರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಲೂಟಿ. ಚರಂಡಿ ಸ್ಲ್ಯಾಬ್ ಹಾಕುತ್ತೇವೆ ಅಂತ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಲಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಸೇರಿದ ಗ್ರಾಮ ಪಂಚಾಯಿತಿ ಇದು. ಗೋರ್ಕಲ್ ಗ್ರಾಮ ಪಂಚಾಯಿತಿ ಜನರ ಸಮಸ್ಯೆ ಕೇಳೋರು ಯಾರು? ಅಧಿಕಾರಿಗಳು ಕಾಮಗಾರಿ ಹಣವನ್ನು ಬಿಡಲ್ಲ ಅಂದ್ರೆ ಹೇಗೆ ಸ್ವಾಮಿ? ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನ್ವಿ ತಾಲೂಕಿನ ಪಂಚಾಯಿತಿ ಇಒ ಖಾಲಿದ್ ಅಹಮದ್ ನಡೆಗೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯ ಗೋರ್ಕಲ್ ಪಂಚಾಯಿತಿಯ ಮತ್ತೊಂದು ಕರ್ಮಕಾಂಡ ಬಯಲಾಗಿರುವಂತದ್ದು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ನೆಪದಲ್ಲಿ ಹಣ ಲೂಟಿ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿರುವಂತದ್ದು. ಚರಂಡಿ ಮತ್ತು ಸ್ಲ್ಯಾಬ್ ಹಾಕ್ತೇವೆ ಅಂತ ಪಂಚಾಯಿತಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ ಅಂತ ಗೋರ್ಕಲ್ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನೋ ಗ್ರಾಮದ ವೆಂಕೋಬನ ಮನೆಯಿಂದ ಕುರಿ ಹನುಮಂತನ ಮನೆಯವರೆಗೂ ಕೂಡ ಚರಂಡಿ ಸ್ಲ್ಯಾಬ್ ಹಾಕುತ್ತೇವೆ ಅಂತ ಹೇಳಿ ಹಣ ಲೂಟಿ ಮಾಡಲಾಗಿದೆ ಅಂತ ದೂರಿದ್ದಾರೆ. ಗೋರ್ಕಲ್ ಗ್ರಾಮ ಪಂಚಾಯಿತಿಯ ಪಿಡಿಒ ಅಖ್ತರ್ ಪಾಷಾ ದುರಾಡಳಿತದಿಂದ ಗ್ರಾಮಕ್ಕೆ ಸರಿಯಾದ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ, ಚರಂಡಿ ಆಗ್ಲಿ ಅಥವಾ ಸ್ಲ್ಯಾಬ್ ಆಗ್ಲಿ ಆಗ್ತೀವಿ ಅಂತ ಹೇಳಿ ಸರ್ಕಾರದಿಂದ ಬರುವಂತಹ ಹಣವನ್ನ, ಸರ್ಕಾರದ ಅನುದಾನವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನು ಸರ್ಕಾರದ ಹಣ ಯಾವ ರೀತಿ ಲೂಟಿ ಮಾಡಬೇಕು ಅಂತ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡದೆ ಹಣ ಲೂಟಿ ಮಾಡಿರುವುದು ಬೆಳಕಿಗೆ ಬಂದಿರುವಂತದ್ದು ಆರೋಪವನ್ನ ಮಾಡ್ತಾ ಇದ್ದಾರೆ ಪಿಡಿಒ ವಿರುದ್ಧ. ಜೊತೆಗೆ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಅವರು ಕೂಡ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ಅವ್ರ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋರ್ಕಲ್ ಗ್ರಾಮ ಪಂಚಾಯಿತಿಯ ಜನರು ಸೌಲಭ್ಯಗಳಿಲ್ಲದೆ ನೆರಳಾಡ್ತಾ ಇದ್ದಾರೆ, ವಂಚಿತರಾಗಿರುವಂತದ್ದು. ಚರಂಡಿ ಸರಿಪಡಿಸ್ತೇವೆ, ಸ್ಲ್ಯಾಬ್ ಹಾಕ್ಸ್ತೇವೆ ಅಂತ ಲಕ್ಷಾಂತರ ಹಣ ಕಾಮಗಾರಿ ಮಾಡದೆ ಲೂಟಿ ಮಾಡಿದ್ದಾರೆ ಈ ಅಧಿಕಾರಿಗಳು ಅಂತ ಹಿಡಿ ಶಾಪವನ್ನ ಕೂಡ ಹಾಕ್ತಾ ಇರುವಂತದ್ದು. ಏನೋ ಪಿಡಿಒ ಅಖ್ತರ್ ಪಾಷಾ ಅವರ ದುರಾಡಳಿತ ಹಾಗೂ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಅವರ ದುರಾಡಳಿತದಿಂದಾಗಿ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಅಭಿವೃದ್ಧಿಯಾಗದೆ ಸೌಲಭ್ಯಗಳಿಂದ ವಂಚಿತವಾಗಿದೆ. ಇದರಿಂದ ದಿನನಿತ್ಯ ಜನರು ಜೀವನ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೂ ಕೂಡ ಇದುವರೆಗೂ ಅಧಿಕಾರಿಗಳು ಬಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಥವಾ ಬಂದು ಜನರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಇಲ್ಲಿನ ಪಿಡಿಒ ಮತ್ತು ಇಒ ಬೇಜವಾಬ್ದಾರಿತನ ವರ್ತನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ದುರಾಡಳಿತವನ್ನ ಮಾಡ್ತಾ ಇದ್ದಾರೆ. ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ. ಜೊತೆಗೆ ಸರ್ಕಾರದಿಂದ ಬಂದಿರೋ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಅಖ್ತರ್ ಪಾಷಾ ಏನ ಬರೇ ಬಂದಂಗ ಗೀಗಪ್ಪ ಹೇಳಿನಿ, ನರ್ಸಪ್ಪ ಹೇಳಿನಿ ಅಂತಾರೆ. ಗೀಗಪ್ಪ ಬರೋಲ್ಲ, ನರ್ಸಪ್ಪಗೂ ಬರೋಲ್ಲ. ನರ್ಸಪ್ಪ ಬಂದ್ರೆ ಕಿವಾಗ ಹಾಕಲಾರ್ದಂಗ ಗೊತ್ತಲ್ರಿ. ಗೀಗಪ್ಪ ಹೇಳಿದ್ರೆ ಗೀಗಪ್ಪ ಮಾಡಿಸ್ನೇಳಪ್ಪ ಅಂತಾನ. ಬರೀ ಮಾಡಿಸ್ನಂತ ಹೇಳೋರಿ ಜಗ್ಗಿ ಮಂದಿ ಅವ್ರಿ, ಮಾಡೋನು ಒಬ್ಬನಿಲ್ಲ. ಗೋರ್ಕಲ್ ಗ್ರಾಮದಾಗ ಇವೆಲ್ಲ ಆಗ್ಯಾವ ಸರ್, ಕಳಪೆ ಕಾಮಗಾರಿ ಸರ್. ಮೊನ್ನೆ ಬಂದು ನಿಂದಿಸಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಬರ್ತು ಅಂತ ಹೇಳಿ 15 ದಿನ ಆಯ್ತು. ಬರ್ತು ಅಂತ ಹೇಳಕ್ 15 ದಿನ ಆಯ್ತು. ಕೇಳಾರಿಲ್ಲ ಹೇಳಾರಿಲ್ಲ. ಮಂದಿಲ್ದಾಗ ಬರ್ತಾರ, ಬಿಲ್ ಮಾಡ್ಕೊಂತಾರ, ಹೋಗ್ತಾರ. ಅಷ್ಟೇ ಆಗ್ಯ ಸರ್. ಮಂದಿದ್ದಾಗ ಒಬ್ರು ಬರಂಗಿಲ್ರಿ, ಬಿಸಿಲಾಗ ಬರ್ತಾರ. ಯಾರು ಹೇಳ ಕಳಪೆ ಕಾಮಗಾರಿ ಸರ್. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ವಿ ಸರ್, ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳೋಣ. ನಾನೇ ಸಾಕಾದಷ್ಟು ಬಾರಿ ನೀರು ತರಕ್ ಬಂದು ಬಿದ್ದಿದ್ದೀನಿ ಸರ್. ಸಾಕಾದಷ್ಟು ಬಾರಿ ಹೆಣ್ಮಕ್ಳು ಬಿದ್ದಿದ್ದಾರೆ ಸರ್. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ವಹಿಸ್ಕೊಳ್ರಿ. ಯಾರಿಗೆ ಹೇಳ್ಬೇಕು ಸರ್? ಜನಪ್ರತಿನಿಧಿಗಳು ಯಾರಿಗೆ ಹೇಳ್ಬೇಕು ಸರ್? ಶಾಸಕರು ಬಂದು ನೋಡ್ಬೇಕಾ? ದದ್ದಲ್ ಬಸನಗೌಡ ಗ್ರಾಮೀಣ ಭಾಗದ ಶಾಸಕರವರು ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಅವರು. ಯಾಕಂತಂದ್ರೆ ಈ ಸಮಸ್ಯೆ ಗೋರ್ಕಲ್ ಸಮಸ್ಯೆ ಸಾಕಾದಷ್ಟಿದೆ. ಗೆದ್ದ
ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈಗ ಮಾನ್ವಿ ತಾಲೂಕು ಅಂತ ಬಂತು ಅಂದ್ರೆ ಈ ಪಿಡಿಒಗಳ ಹಾವಳಿ ಹೆಚ್ಚಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಸರ್ಕಾರದಿಂದ ಬರುವಂತ ಯಾವುದೇ ಅನುದಾನವನ್ನ ಅವರು ಜನರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡಲ್ಲ. ಈಗ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಬಂದಿದೆ. ಈ ಮುಂಚೆ ಕೂಡ ಈ ಪಿಡಿಒ ಯಾರು ಅಖ್ತರ್ ಪಾಷಾ ಇದ್ದಾರೆ, ಇವ್ರ ವಿರುದ್ಧ ಆರೋಪ ಇತ್ತು. ಈಗ ಮತ್ತೊಂದು ಆರೋಪ ಬಂದಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ? ರಚನಾ, ಏನಂತಂದ್ರೆ ಮಾನ್ವಿ ತಾಲೂಕಿನ ಗ್ರಾಮ ಪಂಚಾಯತಿಗಳು ಏನಿದಾವ ಅವು ಅಭಿವೃದ್ಧಿ ಗ್ರಾಮ ಪಂಚಾಯತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತೇಳಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ, 15 ಹಣಕಾಸು ಅನುದಾನ, ಹಾಗೆ ನರೇಗಾ ಯೋಜನೆ ಅನುದಾನ, ಇವು ಕೋಟಿಗಟ್ಟಲೆ ಒಂದೊಂದು ಪಂಚಾಯತಿ ಕೋಟಿಗಟ್ಟಲೆ ಅನುದಾನ ಬರುತ್ತೆ. ಆದ್ರೆ ಏನಾಗಿದೆ ಅಂದ್ರೆ ಒಂದು ರೀತಿಯಲ್ಲಿ ಈ ಗ್ರಾಮೀಣ ಭಾಗದವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಕಡತದಲ್ಲಿ ಉಲ್ಲೇಖ ಮಾಡಿ ಸುಮಾರು ಏನಿಲ್ಲ ಅಂತಂದ್ರೆ ಕೋಟಿಗಟ್ಟಲೆ ಅನುದಾನವನ್ನು ಲೂಟಿ ಮಾಡ್ತಾರೆ. ಯಾಕಂತಂದ್ರೆ ಈ ಎಷ್ಟು ಕೋಟಿ ಅನುದಾನವನ್ನು ಬಳಕೆ ಮಾಡಲಾಗಿದೆ ಎಂದು ಸಮಗ್ರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆ ಮಾಡಿಸಿದರೆ ಯಾವ ಕುಳಗಳು ಎಲ್ಲೆಲ್ಲಿ ಲೋಕಾಯುಕ್ತರು ರೈಡ್ ಮಾಡ್ತಾರೆ, ಇಲ್ಲಿ ಇಂತಲ್ಲಿ ಮಾಡಿದಾಗ ಮಾತ್ರ ಬಯಲಿಗೆ ಬೀಳೋದು ಎಷ್ಟು ಕೋಟಿ ಎಷ್ಟು ಲಕ್ಷ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ರಂತೆ ಬಯಲಿಗೆ ಬೀಳೋದಂತೂ ಪಕ್ಕ ರಚನೆ. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಪಂಚಾಯತಿ ಏನಿದೆಲ್ಲ ಆ ಗ್ರಾಮದಲ್ಲಿ ಗ್ರಾಮಸ್ಥರು ಹೇಳುವ ಪ್ರಕಾರ ನೋಡಿದ್ರೆ ಅದು ಎಷ್ಟು ಆಕ್ರೋಶದ ನುಡಿಗಳು ಬರ್ತಾ ಇದಾವೆ ಅಂತ ಹೇಳ್ಬೋದು ನಾವು. ಯಾಕಂತಂದ್ರೆ ಆ ಸರ್ಕಾರದಿಂದ ನರೇಗಾ ಯೋಜನೆ ಅಡಿಯಲ್ಲಿ ಅಂದ್ರೆ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಸ್ಲ್ಯಾಬ್ ಹಾಗೂ ಚರಂಡಿ ನಿರ್ಮಾಣ ಮಾಡ್ತು ಅಂತ ಹೇಳಿದ್ದಾರೆ ಆ 24-25ನೇ ಸಾಲಿನಲ್ಲಿ. ಆದ್ರೆ ಆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಾಮಫಲಕ ಇದೆ ಹೊರತಾಗಿ ಅಲ್ಲಿ ಅಭಿವೃದ್ಧಿ ಎಂಬುದು ಒಂದ್ ಚೂರು ಕೂಡ ಮಾಡಿಲ್ಲ ಅಲ್ಲಿ. ಈಗ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಹೊಸ ಕಾಮಗಾರಿ ಹೇಗಿದೆ ಅಥವಾ ಸಿಮೆಂಟ್ ಬಳಕೆ ಮಾಡಿರೋದು, ಆ ಚರಂಡಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜಿಪಿಎಸ್ ಫೋಟೋ ಇಟ್ಕೊಂಡು ಅದನ್ನ ಕಡತದಲ್ಲಿ ಹಾಗೂ ಬಿಲ್ ಪಾವತಿ ಮಾಡುವ ಸಂದರ್ಭದಲ್ಲಿ ಕೂಡ ನಾವು ನೋಡಬಹುದು. ಆದ್ರೆ ಅದೆಲ್ಲವನ್ನು ನೋಡಿದ್ರೆ ಅಲ್ಲಿ ಏನು ಕಾಮಗಾರಿ ಮಾಡಿಲ್ಲ. ನಾಮಕ ವಾಸ್ತವಾಗಿ ಆ ಒಂದು ಬೋರ್ಡ್ ಹಾಕಿ ಆ ಲಕ್ಷಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ರೆ ಅಂತ ಹೇಳ್ಬೋದು. ಪಿಡಿಒ ಆಗಿರ್ತಕ್ಕಂಥ ಅಖ್ತರ್ ಪಾಷಾ ಅವರು ಮಾನ್ವಿ ತಾಲೂಕ್ ಪಂಚಾಯತ್ ಇವು ಆಗಿರ್ತಕ್ಕಂಥ ಅಂದ್ರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರು ಕೂಡ ಒಂದ್ ರೀತಿಯಲ್ಲಿ ದುರಾಡಳಿತದಿಂದಾಗಿ ಈ ಮಾನ್ವಿ ತಾಲೂಕ್ ಅನ್ನೋದು ಒಂದು ರೀತಿಯಲ್ಲಿ ಸರ್ಕಾರದ ಹಣವನ್ನು ಯಾವ ರೀತಿ ಲೂಟಿ ಮಾಡಿದಾರೆ ಅಂತೇಳಿ ಈ ಕಾಮಗಾರಿ ದೃಶ್ಯಾವಳಿ ಸಾಕಂತ ಹೇಳ್ಬೋದು ರಚನಾ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ, ಇದೇ ರೀತಿ ಮುಂದುವರೆದ್ರೆ ಅಂತ? ರಚನಾ, ಏನಂತಂದ್ರೆ ಈ ಗ್ರಾಮಗಳು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತವೆ ಅಂತೇಳಿ ಕೇಂದ್ರ ಸರ್ಕಾರ ಒಂದ್ ರೀತಿಯಲ್ಲಿ ಇಷ್ಟು ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಸರ್ಕಾರದಿಂದ ಅಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಕೋಟಿಗಟ್ಟಲೆ ಅನುದಾನ ಕೊಡುತ್ತದೆ ಪ್ರತಿ ವರ್ಷ. ಹಾಗೆ ರಾಜ್ಯ ಸರ್ಕಾರ ಕೂಡ ಇಷ್ಟು ಗ್ರಾಮೀಣಗಳು ಅಭಿವೃದ್ಧಿ ಹೊಂದುತ್ತವೆ ಅಂತೇಳಿ ನರೇಗಾ ಯೋಜನೆಯಲ್ಲಿ ಕೂಡ ಹಾಗೂ 15 ಹಣಕಾಸು ಯೋಜನೆಯಲ್ಲಿ ಕೂಡ ಒಂದ್ ರೀತಿಯಲ್ಲಿ ಪಂಚಾಯತಿ ಅನುದಾನ ಬಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಅನುದಾನ ಬರುತ್ತೆ. ಈ ಅನುದಾನವನ್ನು ಯಾವ ರೀತಿ ದುರ್ಬಳಕೆ ಆಗುತ್ತೆ ಅಂತೇಳಿ ಆ ಗ್ರಾಮಸ್ಥರೇ ಆರೋಪಿಸಿರುವುದು ಸಾಕ್ಷಿ. ಅಂದ್ರೆ ಆ ಹಳ್ಳಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಹೈಟೆಕ್ ಗ್ರಾಮವನ್ನು ಕೂಡ ಮಾಡಬಹುದು. ಸರ್ಕಾರದ ಬಂದಿರತಕ್ಕಂತ ಅನುದಾನವನ್ನು ಬಳಕೆ ಮಾಡಿದ್ರೆ ಹೈಟೆಕ್ ಗ್ರಾಮವನ್ನು ಮಾಡೋದು. ಈ ಕರಾವಳಿ ಭಾಗ, ಈ ಮಲೆನಾಡು ಭಾಗ, ಈ ಮಧ್ಯ ಕರ್ನಾಟಕ ಭಾಗ, ಈ ಭಾಗದಲ್ಲಿ ನಾವು ನೋಡಿದಾಗ ಆ ರೀತಿ ಗ್ರಾಮೀಣ ಭಾಗಗಳು ಹೇಗಿರ್ತಾವ ಆ ರೀತಿಯನ್ನು ಕೂಡ ಮಾಡ್ತಕ್ಕಂಥದ್ದು ವಿಚಾರ ಕೂಡ ಇಲ್ಲಿನ ಅಧಿಕಾರಿಗಳು ಇರಬೇಕು. ಆದ್ರೆ ಇದನ್ನೆಲ್ಲ ನಮ್ಮನ್ನ ಯಾರು ಕೇಳ್ತಾರೆ, ನಮ್ಮನ್ನ ನೋಡೋರು ಯಾರು, ನಮ್ಮದೇ ಆಟ ನಮ್ಮದೇ ಸಾಮ್ರಾಜ್ಯ ಅಂತ ಹೇಳಿ ಬಿಡುವಾಗಿರ್ತಕ್ಕಂಥ ಅಖ್ತರ್ ಪಾಷಾ ಅವರು ಹಾಗೆ ಮಾನ್ವಿ ತಾಲೂಕ್ ಪಂಚಾಯತ್ ಆಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರು ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಇವರು ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಪಂಚಾಯತಿ ಅಧಿಕಾರಿಗಳು ಅಥವಾ ಎಲ್ಲಿ ಕೆಲಸ ಮಾಡ್ತಾ ಇದಾರೆ, ಯಾವ ರೀತಿ ಅನುದಾನ ಬಳಕೆ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡ್ತಾರೆ ನೋಡ್ತಕ್ಕಂಥ ಜವಾಬ್ದಾರ ಖಾಲಿದ್ ಅಹಮದ್ ಅವರಿಗೆ ಇರ್ಬೇಕು. ಆದ್ರೆ ಇವರಿಗೆ ಕಿಂಚಿತ್ ಕಾಳಜಿ ಇಲ್ಲದ ಕಾರಣಕ್ಕಾಗಿ ಸರ್ಕಾರದ ಹಣ ಒಂದ್ ರೀತಿಯಲ್ಲಿ ಇಂತ ಅಧಿಕಾರಿಗಳು ಇರೋದ್ರಿಂದ ದುರ್ಬಳಕೆ ಆಗ್ತದೆ ಅಂತ ಹೇಳ್ಬೋದು ರಚನಾ. ಖಂಡಿತ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಪರಶುರಾಮ್. ಇನ್ನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ನೆಪದಲ್ಲಿ ಹಣ ಲೂಟಿ ಮಾಡಲಾಗಿದೆ ಅಂತ ಬಹಳಷ್ಟು ಆರೋಪಗಳು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಚರಂಡಿ ಇರ್ಬೋದು, ಸ್ಲ್ಯಾಬ್ ಹಾಕ್ತೇವೆ ಅಂತ ಪಂಚಾಯಿತಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ ಅಂತ ಈಗ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಆಗಲಿ ಅಥವಾ ಪಿಡಿಒ ಮೇಲಾಧಿಕಾರಿಗಳಂತ ಇಒ ಆಗಲಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಅವರೇ ಲೂಟಿ ಮಾಡಿದ್ದಾರೆ ಅಂತ ಈಗ ಅವ್ರ ಮೇಲೆ ಆರೋಪ ಇರೋದ್ರಿಂದ ಅವ್ರಗಳೇ ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ಆದ್ರೆ ಯಾವುದಕ್ಕೂ ಕೂಡ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಲಾಗುತ್ತೆ ಅಂತ ಕೂಡ ಗ್ರಾಮಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.
ಆಗಲ್ಲ ಸರ್, ರಾತ್ರಿ ಬಂದು ಹೆಂಗ್ ಓಡಾಡ ಸರ್, ಯಾವಾಗ ಬೇಕು ಅವಾಗ ನೀರು ಬೇಕು ಸರ್. ಮುದೇರ್ ಆದ್ರೆ ಹೆಂಗ ಸರ್, ಈಗ ಹಂಗಮ್ದವ್ರು ನಾವು ಓದ್ತೀವಿ, ಮುದೇರ್ ಬಂದಿದ್ರೆ ಯಾರು ತೋರಿಸ್ತಾರೆ? ಕೆಲವು ಮನೆಗೆ ಮುದೇರಿಗೆ ಯಾರು ತೋರ್ಸಾರಿಲ್ಲ, ನೋಡೋರು ಇಲ್ಲ. ಆ ಮುದೇತಿನ ಅಣ್ಣರಿಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಳು ಯಾರು ಇಲ್ಲ ಅಂತ ಬಂದಿದ್ರೆ ಯಾರು ತೋರಿಸ್ತಾರೆ? ಹಿಂಗೆಲ್ಲ ಆಗ್ಯದ. ಅವ್ರ ನೀರ್ ಹೆಂಗ, ಅವ್ರ ಮಾತ್ ಹೆಂಗ, ಕೇಳೋರಿಲ್ಲ ಹೇಳೋರಿಲ್ಲ. ಪೀಡಿಯಾಗ ಒಂದ್ 20 ಸಲ ಹೇಳಿದ್ರಿ, ಬಂದು ನೋಡ್ಕೊಂಡು ಹೋಗಿ ಕೆಲಸ ಸಾಲ್ವ್ ಮಾಡ್ರಿ. ಹಾಕಿಲ್ಲ ಸರ್, ಎಲ್ಲ ಕಳಪೆ ಕಾಮಗಾರಿ. ಅಖ್ತರ್ ಪಾಷಾ ಸರ್, ಪಿಡಿಒ ಅವರು. ಅಖ್ತರ್ ಪಾಷಾ, ಅಖ್ತರ್ ಭಾಷಾ. ಏನ ಬರೇ ಬಂದಂಗ ಮೆಂಬರ್ಗಳಿನಿ, ಗೀಗಪ್ಪ ಹೇಳಿನಿ, ನರ್ಸಪ್ಪ ಹೇಳಿನಿ ಅಂತಾರೆ. ಗೀಗಪ್ಪ ಬರವಲ್ಲ, ನರ್ಸಪ್ಪಗೂ ಬರವಲ್ಲ. ನರ್ಸಪ್ಪ ಬಂದ್ರೆ ಕಿವಾಗ ಹಾಕ್ಯಲಾರ್ದಂಗ ಗೊತ್ತಾದ್ರಿ. ಗೀಗಪ್ಪ ಹೇಳಿದ್ರೆ ಗೀಗಪ್ಪ ಮಾಡಿಸ್ನೇಳಪ್ಪ ಅಂತಾನ. ಬರೀ ಮಾಡಿಸ್ನಂತ ಹೇಳೋರಿ ಜಗ್ಗಿ ಮಂದಿ ಆಡ್ರಿ, ಮಾಡೋನು ಒಬ್ಬನಿಲ್ಲ. ಲೋಕಲ್ ಗ್ರಾಮದಾಗ ಇವಾಗ ಆಗ್ಯಾವ ಸರ್ ಕಳಪೆ ಕಾಮಗಾರಿ ಸರ್. ಮೊನ್ನೆ ಬಂದು ನಿಂದಿಸಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಬರ್ತು ಅಂತ ಹೇಳಿ 15 ದಿನ ಆಯ್ತು. ಬರ್ತು ಅಂತ ಹೇಳಕ್ 15 ದಿನ ಆಯ್ತು. ಕೇಳೋರಿಲ್ಲ ಹೇಳೋರಿಲ್ಲ. ಮಂದಿಲ್ದಾಗ ಬರ್ತಾರ, ಬಿಲ್ ಮಾಡ್ಕೊಂತಾರ, ಹೋಗ್ತಾರ. ಅಷ್ಟೇ ಆಗ್ಯ ಸರ್. ಮಂದಿದ್ದಾಗ ಒಬ್ರು ಬರಂಗಿಲ್ರಿ, ಬಿಸಿಲಾಚೆ ಬರ್ತಾರ. ಯಾರು ಹೇಳ ಕಳಪೆ ಕಾಮಗಾರಿ ಸರ್. ಯಾರು ಇದು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ವಿ ಸರ್, ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳೋಣ. ನಾನೇ ಸಾಕಾದಷ್ಟು ಬಾರಿ ನೀರು ತರಕ್ ಬಂದು ಬಿದ್ದಿದ್ದೀನಿ ಸರ್. ಸಾಕಾದಷ್ಟು ಬಾರಿ ಹೆಣ್ಮಕ್ಳು ಬಿದ್ದಿದ್ದಾರೆ ಸರ್. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ವಹಿಸ್ಬೋದು ಸರ್. ಯಾರಿಗೆ ಹೇಳ್ಬೇಕು ಸರ್, ಜನಪ್ರತಿನಿಧಿಗಳು ಯಾರಿಗೆ ಹೇಳ್ಬೇಕು ಸರ್? ಶಾಸಕರು ಬಂದು ನೋಡ್ಬೇಕಾ? ದದ್ದಲ್ ಬಸನಗೌಡ ಗ್ರಾಮೀಣ ಭಾಗದ ಶಾಸಕರವರು ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಅವರು. ಯಾಕಂತಂದ್ರೆ ಈ ಸಮಸ್ಯೆ ಗೋರ್ಖಂಡ್ ಸಮಸ್ಯೆ ಸಾಕಾದಷ್ಟಿದೆ. ಗೆದ್ದ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಅವ್ರಿಗೆ. ಹಗಲೇ ಓಡಾಡಕ್ ಆಗಲ್ಲ ಸರ್, ರಾತ್ರಿ ಬಂದು ಹೆಂಗ್ ಓಡಾಡ ಸರ್, ಯಾವಾಗ ಬೇಕು ಅವಾಗ ನೀರು ಬೇಕು ಸರ್. ಮುದೇರ್ ಆದ್ರೆ ಹೆಂಗ ಸರ್, ಈಗ ಹಂಗಮ್ದವ್ರು ನಾವು ಓದ್ತೀವಿ, ಮುದೇರ್ ಬಂದಿದ್ರೆ ಯಾರು ತೋರಿಸ್ತಾರೆ? ಕೆಲವು ಮನೆಗೆ ಮುದೇರಿಗೆ ಯಾರು ತೋರ್ಸಾರಿಲ್ಲ, ನೋಡೋರು ಇಲ್ಲ. ಆ ಮುದೇತಿನ ಅಣ್ಣರಿಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಳು ಯಾರು ಇಲ್ಲ ಅಂತ ಬಂದಿದ್ರೆ ಯಾರು ತೋರಿಸ್ತಾರೆ? ಹಿಂಗೆಲ್ಲ ಆಗ್ಯದ. ಅವ್ರ ನೀರ್ ಹೆಂಗ, ಅವ್ರ ಮಾತ್ ಹೆಂಗ, ಕೇಳೋರಿಲ್ಲ ಹೇಳೋರಿಲ್ಲ. ಪೀಡಿಯಾಗ ಒಂದ್ 20 ಸಲ ಹೇಳಿದ್ರಿ, ಬಂದು ನೋಡ್ಕೊಂಡು ಹೋಗಿ ಕೆಲಸ ಸಾಲ್ವ್ ಮಾಡ್ರಿ. ಹಾಕಿಲ್ಲ ಸರ್, ಎಲ್ಲ ಕಳಪೆ ಕಾಮಗಾರಿ. ಅಖ್ತರ್ ಪಾಷಾ ಸರ್, ಪಿಡಿಒ ಅವರು. ಅಖ್ತರ್ ಪಾಷಾ, ಅಖ್ತರ್ ಭಾಷಾ. ಏನ ಬರೇ ಬಂದಂಗ ಮೆಂಬರ್ಗಳಿನಿ, ಗೀಗಪ್ಪ ಹೇಳಿನಿ, ನರ್ಸಪ್ಪ ಹೇಳಿನಿ ಅಂತಾರೆ. ಗೀಗಪ್ಪ ಬರವಲ್ಲ, ನರ್ಸಪ್ಪಗೂ ಬರವಲ್ಲ. ನರ್ಸಪ್ಪ ಬಂದ್ರೆ ಕಿವಾಗ ಹಾಕ್ಯಲಾರ್ದಂಗ ಗೊತ್ತಾದ್ರಿ. ಗೀಗಪ್ಪ ಹೇಳಿದ್ರೆ ಗೀಗಪ್ಪ ಮಾಡಿಸ್ನೇಳಪ್ಪ ಅಂತಾನ. ಬರೀ ಮಾಡಿಸ್ನಂತ ಹೇಳೋರಿ ಜಗ್ಗಿ ಮಂದಿ ಆಡ್ರಿ, ಮಾಡೋನು ಒಬ್ಬನಿಲ್ಲ. ಲೋಕಲ್ ಗ್ರಾಮದಾಗ ಇವಾಗ ಆಗ್ಯಾವ ಸರ್ ಕಳಪೆ ಕಾಮಗಾರಿ ಸರ್. ಮೊನ್ನೆ ಬಂದು ನಿಂದಿಸಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಬರ್ತು ಅಂತ ಹೇಳಿ 15 ದಿನ ಆಯ್ತು. ಬರ್ತು ಅಂತ ಹೇಳಕ್ 15 ದಿನ ಆಯ್ತು. ಕೇಳೋರಿಲ್ಲ ಹೇಳೋರಿಲ್ಲ. ಮಂದಿಲ್ದಾಗ ಬರ್ತಾರ, ಬಿಲ್ ಮಾಡ್ಕೊಂತಾರ, ಹೋಗ್ತಾರ. ಅಷ್ಟೇ ಆಗ್ಯ ಸರ್. ಮಂದಿದ್ದಾಗ ಒಬ್ರು ಬರಂಗಿಲ್ರಿ, ಬಿಸಿಲಾಚೆ ಬರ್ತಾರ. ಯಾರು ಹೇಳ ಕಳಪೆ ಕಾಮಗಾರಿ ಸರ್. ಯಾರು ಇದು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ವಿ ಸರ್, ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳೋಣ. ನಾನೇ ಸಾಕಾದಷ್ಟು ಬಾರಿ ನೀರು ತರಕ್ ಬಂದು ಬಿದ್ದಿದ್ದೀನಿ ಸರ್. ಸಾಕಾದಷ್ಟು ಬಾರಿ ಹೆಣ್ಮಕ್ಳು ಬಿದ್ದಿದ್ದಾರೆ ಸರ್. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ವಹಿಸ್ಬೋದು ಸರ್. ಯಾರಿಗೆ ಹೇಳ್ಬೇಕು ಸರ್, ಜನಪ್ರತಿನಿಧಿಗಳು ಯಾರಿಗೆ ಹೇಳ್ಬೇಕು ಸರ್? ಶಾಸಕರು ಬಂದು ನೋಡ್ಬೇಕಾ? ದದ್ದಲ್ ಬಸನಗೌಡ ಗ್ರಾಮೀಣ ಭಾಗದ ಶಾಸಕರವರು ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಅವರು. ಯಾಕಂತಂದ್ರೆ ಈ ಸಮಸ್ಯೆ ಗೋರ್ಖಂಡ್ ಸಮಸ್ಯೆ ಸಾಕಾದಷ್ಟಿದೆ. ಗೆದ್ದ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಅವ್ರಿಗೆ. ಹಗಲೇ ಓಡಾಡಕ್ ಆಗಲ್ಲ ಸರ್, ರಾತ್ರಿ ಬಂದು ಹೆಂಗ್ ಓಡಾಡ ಸರ್, ಯಾವಾಗ ಬೇಕು ಅವಾಗ ನೀರು ಬೇಕು ಸರ್. ಮುದೇರ್ ಆದ್ರೆ ಹೆಂಗ ಸರ್, ಈಗ ಹಂಗಮ್ದವ್ರು ನಾವು ಓದ್ತೀವಿ, ಮುದೇರ್ ಬಂದಿದ್ರೆ ಯಾರು ತೋರಿಸ್ತಾರೆ? ಕೆಲವು ಮನೆಗೆ ಮುದೇರಿಗೆ ಯಾರು ತೋರ್ಸಾರಿಲ್ಲ, ನೋಡೋರು ಇಲ್ಲ. ಆ ಮುದೇತಿನ ಅಣ್ಣರಿಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಳು ಯಾರು ಇಲ್ಲ ಅಂತ ಬಂದಿದ್ರೆ ಯಾರು ತೋರಿಸ್ತಾರೆ? ಹಿಂಗೆಲ್ಲ ಆಗ್ಯದ. ಅವ್ರ ನೀರ್ ಹೆಂಗ, ಅವ್ರ ಮಾತ್ ಹೆಂಗ, ಕೇಳೋರಿಲ್ಲ ಹೇಳೋರಿಲ್ಲ. ಪೀಡಿಯಾಗ ಒಂದ್ 20 ಸಲ ಹೇಳಿದ್ರಿ, ಬಂದು ನೋಡ್ಕೊಂಡು ಹೋಗಿ ಕೆಲಸ ಸಾಲ್ವ್ ಮಾಡ್ರಿ. ಹಾಕಿಲ್ಲ ಸರ್, ಎಲ್ಲ ಕಳಪೆ ಕಾಮಗಾರಿ. ಅಖ್ತರ್ ಪಾಷಾ ಸರ್, ಪಿಡಿಒ ಅವರು. ಅಖ್ತರ್ ಪಾಷಾ, ಅಖ್ತರ್ ಭಾಷಾ. ಏನ ಬರೇ ಬಂದಂಗ ಮೆಂಬರ್ಗಳಿನಿ, ಗೀಗಪ್ಪ ಹೇಳಿನಿ, ನರ್ಸಪ್ಪ ಹೇಳಿನಿ ಅಂತಾರೆ. ಗೀಗಪ್ಪ ಬರವಲ್ಲ, ನರ್ಸಪ್ಪಗೂ ಬರವಲ್ಲ. ನರ್ಸಪ್ಪ ಬಂದ್ರೆ ಕಿವಾಗ ಹಾಕ್ಯಲಾರ್ದಂಗ ಗೊತ್ತಾದ್ರಿ. ಗೀಗಪ್ಪ ಹೇಳಿದ್ರೆ ಗೀಗಪ್ಪ ಮಾಡಿಸ್ನೇಳಪ್ಪ ಅಂತಾನ. ಬರೀ ಮಾಡಿಸ್ನಂತ ಹೇಳೋರಿ ಜಗ್ಗಿ ಮಂದಿ ಆಡ್ರಿ, ಮಾಡೋನು ಒಬ್ಬನಿಲ್ಲ. ಲೋಕಲ್ ಗ್ರಾಮದಾಗ ಇವಾಗ ಆಗ್ಯಾವ ಸರ್ ಕಳಪೆ ಕಾಮಗಾರಿ ಸರ್.
ಮೊನ್ನೆನೂ ಬಂದು ನಿಂದಿಸಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಬರ್ತು ಅಂತ ಹೇಳಿ 15 ದಿನ ಆಯ್ತು ಬರ್ತು ಅಂತ ಹೇಳಕ್ 15 ದಿನ ಆಯ್ತು ಬಂದಾರ ಹೋಗ್ಯಾರ. ಕೇಳಾರಿಲ್ಲ ಹೇಳಾರಿಲ್ಲ ಮಂದಿ ಇಲ್ದಾಗ ಬರ್ತಾರ ಬಿಲ್ ಮಾಡ್ಕೊಂತಾರ ಹೋಗ್ತಾರ ಅಷ್ಟೇ ಆಗ್ಯ ಸರ್. ಮಂದಿ ಇದ್ದಾಗ ಒಬ್ರು ಬರಂಗಿಲ್ಲ ಬಿಸಿಲಾಗ ಬರ್ತಾರ ಯಾರು ಹೇಳ ಕಳಪೆ ಕಾಮಗಾರಿ ಸರ್. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ವಿ ಸರ್, ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳೋಣ. ನಾನೇ ಸಾಕಾದಷ್ಟು ಬಾರಿ ನೀರು ತರಕ್ ಬಂದು ಬಿದ್ದಿದ್ದೀನಿ ಸರ್. 4 ಜನ ಸಾಕಾದಷ್ಟು ಬಾರಿ ಹೆಣ್ಮಕ್ಳು ಬಿದ್ದಿದ್ದಾರೆ ಸರ್. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ವಹಿಸ್ಬೋಲ್ರಿ ಸರ್. ಯಾರಿಗೆ ಹೇಳ್ಬೇಕು ಸರ್, ಜನಪ್ರತಿನಿಧಿಗಳು ಯಾರಿಗೆ ಹೇಳ್ಬೇಕು ಸರ್. ಶಾಸಕರು ಬಂದು ನೋಡ್ಬೇಕಾ, ದದ್ದಲ್ ಬಸನಗೌಡ ಗ್ರಾಮೀಣ ಭಾಗದ ಶಾಸಕರವರು ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಅವರು. ಯಾಕಂತಂದ್ರೆ ಈ ಸಮಸ್ಯೆ ಗೋರ್ಖಂಡಿ ಸಮಸ್ಯೆ ಸಾಕಾದಷ್ಟಿದೆ. ಗೆದ್ದ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಅವರಿಗೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಗೋರ್ಕಲ್ ಗ್ರಾಮದ ನಿವಾಸಿಯಾದಂತಹ ಮೆಹಬೂಬ್ ಅವರಿದ್ದಾರೆ. ನಮಸ್ತೆ ಮೆಹಬೂಬ್ ಅವರೇ. ನಮಸ್ತೆ ಮೇಡಮ್. ಈಗ ನಿಮ್ಮ ಗೋರ್ಕಲ್ ಗ್ರಾಮ ಪಂಚಾಯಿತಿ ಏನಿದೆ, ಈ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುದಾನ ಬಂದಿರುತ್ತೆ ಸರ್ಕಾರದಿಂದ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಅಭಿವೃದ್ಧಿ ಮಾಡ್ಬೇಕಾಗಿರುತ್ತೆ. ನಿಮ್ಮ ಗ್ರಾಮ ನಿಜಕ್ಕೂ ಕೂಡ ಅಭಿವೃದ್ಧಿ ಆಗಿದೆಯಾ? ಯಾವ ಅಭಿವೃದ್ಧಿ ಆಗಿಲ್ರಿ ಮೇಡಮ್. ಅಭಿವೃದ್ಧಿ ಆಗಿದ್ರೆ ಜನಪ್ರತಿನಿಧಿಗಳು ಬಂದು ನಿಮ್ಗ ಇದೆಲ್ಲ ಟಿವಿ ನೈನ್ ಅವ್ರಿಗೆ ನ್ಯೂಸ್ ಚಾನಲ್ ಅವ್ರಿಗೆ ಎದು ಕೊಡಾಕ್ ಹೋಗ್ತಿದ್ರಿ ಮೇಡಮ್. ಈಗ ಏನೇನ್ ಸಮಸ್ಯೆಗಳಿದೆ ನಿಮ್ ಗ್ರಾಮದಲ್ಲಿ? ಈಗ ನೋಡ್ರಿ ಮೇಡಮ್, ನೀರಿನ ಸಮಸ್ಯೆ ಅಂತ ಈಗ ನೀರ್ ಬರಕಚ್ಚವ್ರಿ ಮೇಡಮ್. ಈಗ ಚರಂಡಿ ನೀರಿಂದು ಸಮಸ್ಯೆ, ಚರಂಡಿದು ಅದು ಬಗೆಹರಿದಿಲ್ರಿ ಮೇಡಮ್. ಎಲ್ಲನ ನೋಡು ಚರಂಡಿ ದ್ವಾನಗಳು ವಿಪರೀತ ಆಗಿಬಿಟ್ಟಾವ ಮೇಡಮ್. ಈಗ ಜೊತೆಗೆ ಈಗ ಪಿಡಿಒ ಅನುದಾನವನ್ನ ಸರಿಯಾಗಿ ಗ್ರಾಮಕ್ಕೆ ಕೊಡ್ತಾ ಇಲ್ಲ, ಬಳಸ್ಕೊಂಡಿದ್ದಾರೆ ಅಂತ ಒಂದಷ್ಟು ಆರೋಪ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಆರೋಪ ಆಗ್ಲಿಕ್ರಿ ಮೇಡಮ್, ಅದು ಕಳಪೆ ಕಾಮಗಾರಿ ಮಾಡ್ಯಾರ, ಏನ್ ಮಾಡ್ಯಾರ ಮೇಡಮ್. ಆ ಕಡೆ ನಾನ್ ನೀರ್ ತರಕ್ ಹೋಗಿ ಮೊಣಕಾಲು ಬೆನ್ನು ಮೂಳೆ ಮುರ್ಕೊಂಡೆ ಕೇಸಿ ಹಂಗೆ ನೆರವಾಡ್ತಾ ಇದ್ದೀನಿ ಮೇಡಮ್. ನಾನೇ ಬಿದ್ದೀನ್ರಿ ಮೇಡಮ್. ನನ್ಗೆ ಯಾರು ತೋರ್ಸ್ಬೇಕು ಮೇಡಮ್? ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ? ಹಿಂಗೆ ಪಿಡಿಒ ಏನು ಕೆಲಸ ಮಾಡ್ತಾ ಇಲ್ಲ ಅಂತ? ಹೌದ್ರಿ ಮೇಡಮ್. ಮತ್ತೇನೈತ್ರಿ ಮತ್ತೆ ಇದು? ಈಗ ಅದೇ ಅವ್ರೇನಾದ್ರೂ ಭರವಸೆ ಕೊಟ್ಟಿದಾರ ಮೇಲಧಿಕಾರಿಗಳು ಈ ಸರಿಪಡಿಸ್ತೀವಿ ಅಂತ, ಇಲ್ಲ ಹಂಗೆ ಆಗ್ತಿದ್ಯಾ ಅಂತ? ಹಂಗೆ ಐತ್ರಿ ಮೇಡಮ್. ಅದು ನಿಮ್ ನ್ಯೂಸ್ ಚಾನಲ್ ಕೊಟ್ಟು ಬಹಳ ಬಾರಿ ನಿಮ್ಗೆ ಕೊಟ್ಟು ಕೇಸಿ ಸಾಕಾದಷ್ಟು ಬಾರಿ ನೀವು ಪ್ರಚಾರ ಮಾಡಿದ್ರಿ. ಅದು ಇದು ಇಲ್ಲಿ ನಾವು ಹಿಂಗ್ ಓದ್ತೀವ್ರಿ, ಇದಕ್ಕ ನೀರ್ ತರಕಂತ ಹೋದ್ರೆ ನಾನೇ ಕಾಲ್ದ ಅದ್ರಾಗ ಸಿಗೆ ಬಿದ್ದು ಕೇಸಿ ಬೆನ್ನು ಮೂಳೆ ಮುರ್ಕೊಂಡಿನಿ, ಮೊಣಕಾಲು ಕಿತ್ಕೊಂಡು ಬಿದ್ದೀನ್ರಿ. ನನ್ ತೋರ್ಸವ್ರು ಯಾರಿಲ್ರಿ. ಈಗ ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಮೆಹಬೂಬ್ ಅವರೇ. ಧನ್ಯವಾದ ಮಾತನಾಡಿದ್ದಕ್ಕೆ ಈಡನ್ ಸ್ವಾಮಿ ಜೊತೆ. ಇನ್ನು ಗ್ರಾಮದ ನಿವಾಸಿ ಆದಂತ ಮೆಹಬೂಬ್ ಅವರು ಕೂಡ ಹೇಳ್ತಾ ಇದ್ದಾರೆ, ಇದು 1 ಬಾರಿ 2 ಬಾರಿ ಅಲ್ಲ, ನಾವು ಬಹಳಷ್ಟು ಬಾರಿ ಮಾಧ್ಯಮಗಳ ಮುಖಾಂತರ ಈ ರೀತಿಯಾಗಿ ನಮ್ಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ. ಇದರಿಂದ ನಮಗೂ ಕೂಡ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ, ನಾನೇ ಬಿದ್ದು ನನಗೆ ಏಟೆಲ್ಲ ಮಾಡ್ಕೊಂಡಿದ್ದೀನಿ, ಗಾಯ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಯಾವುದೇ ಕಾಮಗಾರಿ ಸರಿಯಾಗಿಲ್ಲ ಅನ್ನೋದು ಅವರ ಆಕ್ರೋಶ ಆಗಿರುವಂತದ್ದು. ಸಮಸ್ಯೆ ಸಾಕಾದಷ್ಟಿದೆ. ಗೆದ್ದ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಅವರಿಗೆ. ಹಗಲೇ ಓಡಾಡಕ್ ಆಗಲ್ಲ ಸರ್, ರಾತ್ರಿ ಬಂದು ಹೆಂಗ್ ಓಡಾಡ ಸರ್? ಯಾವಾಗ ಬೇಕಾವಾಗ ನೀರು ಬೇಕು ಸರ್. ಮುದೇರ್ ಆದ್ರೆ ಹೆಂಗ ಸರ್? ಈಗ ಹಂಗಮ್ದವ್ರು ನಾವು ಓದ್ತೀವಿ, ಮುದೇವ್ರು ಬಂದಿದ್ರೆ ಯಾರು ತೋರಿಸ್ತಾರೆ? ಕೆಲವು ಮನೆಗೆ ಮುದೇರಿಗೆ ಯಾರು ತೋರ್ಸಾರಿಲ್ಲ, ನೋಡೋರು ಇಲ್ಲ. ಆ ಮುದೇರಿಗೆ ಅಣ್ಣರಿಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಳು ಯಾರು ಇಲ್ಲ ಅಂತ ಬಂದಿದ್ರೆ ಯಾರು ತೋರಿಸ್ತಾರೆ? ಹಿಂಗೆಲ್ಲ ಆಗ್ಯದ. ಅವ್ರ ನೀರ್ ಹೆಂಗ, ಅವ್ರ ಮಾತ್ ಹೆಂಗ ಕೇಳೋರಿಲ್ಲ ಹೇಳೋರಿಲ್ಲ. ಪಿಡಿಒ ಒಂದ್ 20 ಸಲ ಹೇಳಿದ್ರಿ ಬಂದು ನೋಡ್ಕೊಂಡು ಹೋಗಿ ಕೆಲಸ ಸಾಲ್ವ್ ಮಾಡ್ರ. ಪಿಡಿಒ ಹಾಕಿಲ್ಲ ರೀ. ಎಲ್ಲ ಕಳಪೆ ಕಾಮಗಾರಿ. ಅಖ್ತರ್ ಪಾಷಾ ಸರ್ ಪಿಡಿಒ ಅವರು. ಅಖ್ತರ್ ಪಾಷಾ. ಅಖ್ತರ್ ಭಾಷಾ ಏನ ಬರೇ ಬಂದಂಗ ನಂಬರ್ಗೆ ಹೇಳಿನಿ, ಗೀಗಪ್ಪಿಗೆ ಹೇಳಿನಿ, ನರ್ಸಪ್ಪಿಗೆ ಹೇಳಿನಿ ಅಂತಾರೆ. ಗೀಗಪ್ಪ ಬರೋಲ್ಲ, ನರ್ಸಪ್ಪಗೂ ಬರೋಲ್ಲ. ನರ್ಸಪ್ಪ ಬಂದ್ರೆ ಕಿವಾಗ ಕೇಳಾರ್ದಂಗ ಗೊತ್ತಲ್ರಿ. ಗೀಗಪ್ಪಿಗೆ ಹೇಳಿದ್ರೆ ಗೀಗಪ್ಪ ಮಾಡಿಸ್ನೇಳಪ್ಪ ಅಂತಾನ. ಬರೀ ಮಾಡಿಸ್ನಂತ ಹೇಳೋರಿ ಜಗ್ಗಿ ಮಂದಿ ಅವ್ರಿ, ಮಾಡೋನು ಒಬ್ಬನಿಲ್ಲ. ಗೋರ್ಕಲ್ ಗ್ರಾಮದಾಗ ಇವಾಗ ಆಗ್ಯಾವ ಸರ್ ಕಳಪೆ ಕಾಮಗಾರಿ ಸರ್. ಮೊನ್ನೆನೂ ಬಂದು ನಿಂದಿಸಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಬರ್ತು ಅಂತ ಹೇಳಿ 15 ದಿನ ಆಯ್ತು ಬರ್ತು ಅಂತ ಹೇಳಕ್ 15 ದಿನ ಆಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಗೋರ್ಕಲ್ ಗ್ರಾಮದ ಮತ್ತೋರ್ವ ನಿವಾಸಿ ಆದಂತ ಸಿದ್ದಯ್ಯ ಸ್ವಾಮಿ ಅವರಿದ್ದಾರೆ. ನಮಸ್ತೆ ಸಿದ್ದಯ್ಯ ಸ್ವಾಮಿ ಅವರೇ.
ಹಾ ನಮಸ್ತೆ ಮೇಡಮ್, ನಮಸ್ತೆ. ನಿಮ್ಮ ಗೋರ್ಕಲ್ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಪಿಡಿಒ ಅಭಿವೃದ್ಧಿ ಮಾಡದೆ ಲೂಟಿ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಜ ಇದೆ ಮೇಡಮ್, ಏನೇನ್ ನಿಜ ಸಮಸ್ಯೆ ಇದೆ. ಇದೆ ನಿಮ್ ಗ್ರಾಮದಲ್ಲಿ? ಇಲ್ಲಿ ಕುಡಿಯೋ ನೀರು ಬರ್ತಾ ಇಲ್ಲ ಮೇಡಮ್, ಒಂದನೇ ಸಮಸ್ಯೆ. ಊರಲ್ಲಿ ಗಟಾರ್ ನೀರೆಲ್ಲ ರೋಡಿಗೆ ಹರಿತಾ ಇದ್ದಾವೆ. ಅಂದ್ರೆ ಕೆಲವು ಜನರಿಗೆ ನೀರು ಇಲ್ಲ, ಕೆಲವು ಜನರಿಗೆ ನೀರು ಬರ್ತಾವ ಅಂದ್ರೆ ಎಂತ ನೀರು ಬರ್ತಾವ? ಗಟಾರ್ ನೀರು ಬರ್ತಾವ. ಡ್ರೈನೇಜ್ಗಳು ಹಂಗೆ ಇದಾವ ಊರಲ್ಲಿ. ಯಾವಾಗ ಬರ್ತಾರೋ ಯಾವಾಗಿಲ್ಲ ಪಿಡಿಒ ಅಖ್ತರ್ ಪಾಷ ಅಂತೇಳಿ ಅವ್ರು ಏನ್ ಮಾಡ್ತಾರೋ ಅಲ್ಲೇ ಮಾನವೀಯ ಎಜುಕೇಶನ್ ಮಾಡ್ತಾರೆ, ಯಾವಾಗೋ ಒಂದ್ಸಲ ಬಂದ್ ಹೋಗ್ತಾರೆ ಪಂಚಾಯತಿಗೆ. ಸಿಗದೇ ಇಲ್ವಾ ಅಂತ ಪಿಡಿಒ? ನಮ್ಮ ಕಾಣೋದು ಜಾಂಡಕ್ಕೊಂದ್ಸಲ ಕಾಣ್ತಾನ್ರಿ. ಏನನ ಆಚರಣೆಗಳು ಇರ್ತಾವಲ್ಲ, ಬಸವ ಜಯಂತಿ, ಅಂಬೇಡ್ಕರ್ ಜಯಂತಿ, ಏನನ್ ಜಯಂತಿ ಇದ್ದಾಗ ಅಷ್ಟೇ ಕಣ್ಣಿಗೆ ಕಾಣ್ತಾನ ನೋಡ್ರಿ. ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಏನಾರು ಆಗಿದ್ಯಾ? ಹೇಳಿದ್ವಿ ಸಾಕಷ್ಟು ಸಲ. ನಾವು ತಾಲೂಕ್ ಪಂಚಾಯತ್ ಅವ್ರಿಗೆ ಹೇಳಿದಾಗ ಅಷ್ಟೇ ಬರ್ತಾರ್ರಿ. ಆಯ್ತು ಮಾಡ್ತೇನೆ ಅಂತ ಹೇಳಿ ಹೋಗ್ಬಿಡ್ತಾರ. ಅವ್ರಿಗೆ ಒಂದ್ 2-3 ಪಂಚಾಯತಿಗಳು ಕೊಟ್ಟಾರ ಅಂತವ್ರಿಗೆ. ಯಾಕಂದ್ರೆ ಈ ಜನರ ಕೈಯಾಗ ಸಿಗೋರಿಗೆ ಆದ್ರೆ ಕೆಲಸ ಮಾಡಿಸಂತಾರ್ರಿ. ಇವ್ರು ಜನರಿಗೆ ಸಿಗ್ಲಾರ್ದವ್ರಿಗೆ ಅವ್ರಿಗೊಂದ್ 3 ಪಂಚಾಯತಿ 2 ಪಂಚಾಯತಿ ಕೊಡ್ತಾರೆ. ಏನನ ಮಾಡಪ್ಪ, ಹೆಂಗನ ಮಾಡು, ನೀನ್ ಯಾರಿಗೆ ಸಿಗೋದಿಲ್ಲ, ನೀನೆಲ್ಲ MLA MP ಗಳಿಗೆ ಎಲ್ಲರಿಗೆ ರಾಜಕೀಯದವ್ರಿಗೆ ಬೇಕಿರ್ತಾರೆ. ಇವ್ರು ಇಂಥವ್ರನ್ನ ಅವ್ರು ಇಟ್ಟಿದ್ದಾರೆ. ಇಂತಿಂತ ಪಂಚಾಯತಿಯಲ್ಲಿ ನೀವು ಕೆಲಸ ಮಾಡಿ ಕೇಸಿ ಲೂಟಿ ಮಾಡಿಬಿಡ್ರಿ ಅಂತೇಳಿ. ಏನ್ ಮಾಡ್ಬೇಕ್ರಿ? ಏನು ಮಾಡಕ್ಕಿಲ್ರಿ. ಮತ್ತೆ ಹೋರಾಟನೇ ಹಾಕಿಬೇಕು ಪಂಚಾಯತಿಗೆ. ಹೋರಾಟ ಮಾಡ್ಬೇಕು, ಪಂಚಾಯತಿ ಬೀಗ ಹಾಕ್ಬೇಕು, ನ್ಯಾಯ ಮಾಡ್ಬೇಕು, ಜಗಳ ಆಡ್ಬೇಕು ಅಷ್ಟೇ ನಮ್ ಸಮಸ್ಯೆ ಇದ್ದಾಗ. ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಸಿದ್ದಯ್ಯ ಸ್ವಾಮಿ ಅವರೇ, ಧನ್ಯವಾದ ಮಾತನಾಡಿದ್ದಕ್ಕೆ. ಇನ್ನು ಈ ಸಂಬಂಧ ಮತ್ತೋರ್ವ ನಿವಾಸಿ ಆದಂತ ಸಿದ್ದಯ್ಯ ಸ್ವಾಮಿ ಅವರು ಕೂಡ ಹೇಳ್ತಾ ಇರುವಂತದ್ದು, ಪಿಡಿಒನೇ ಕಂಡಿಲ್ಲ, ನಾನು ಪಿಡಿಒನ ಯಾವಾಗ್ಲೂ ಒಂದ್ಸಲಿ ನೋಡಿರುವಂತದ್ದು, ಬರೋದೇ ಇಲ್ಲ ಗ್ರಾಮ ಪಂಚಾಯತಿಗೆ. ಅಂತಹ ಪಿಡಿಒ ಇದ್ದಾರೆ ಇಲ್ಲಿ. 2-3 ಗ್ರಾಮಗಳನ್ನ ಕೊಟ್ಬಿಟ್ಟಿರ್ತಾರೆ. ಆದ್ರೆ ಅವ್ರು ಯಾವಾಗ ಎಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ನೀರಿನ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ, ಸ್ಲ್ಯಾಬ್ ಹಾಕ್ತಿವಿ ಅಂತ ಹೇಳ್ತಾರೆ ಅಷ್ಟೇ, ಯಾವ ಕೆಲಸಗಳು ಆಗಿಲ್ಲ ಅಂತ ಕೂಡ ಅವರು ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಗೋರ್ಕಲ್ ಸಮಸ್ಯೆ ಸಾಕಾದಷ್ಟಿದೆ. ಗೆದ್ದ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಅವ್ರಿಗೆ. ಹಗಲೇ ಓಡಾಡಕ್ ಆಗಲ್ಲ ಸರ್, ರಾತ್ರಿ ಬಂದು ಹೆಂಗ್ ಓಡಾಡ ಸರ್? ಯಾವಾಗ ಬೇಕು ಅವಾಗ ನೀರು ಹೋಗ್ತೀವಿ ಸರ್. ಮುದಿಯರ್ ಆದ್ರೆ ಹೆಂಗ ಸರ್? ಈಗ ಹಂಗಮ್ದವ್ರು ನಾವು ಓದ್ತೀವಿ, ಮುದಿಯವ್ರು ಬಂದಿದ್ರೆ ಯಾರು ತೋರಿಸ್ತಾರೆ? ಕೆಲವು ಮನೆಗೆ ಮುದಿಯರಿಗೆ ಯಾರು ತೋರ್ಸಾರಿಲ್ಲ, ನೋಡೋರು ಇಲ್ಲ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪಿಡಿಒ ಮತ್ತು ಇಒನ್ನ ಸಂಪರ್ಕಿಸ್ಲಕ್ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೆ ಸ್ಪಂದಿಸ್ತಾ ಇಲ್ಲ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಾನ್ವಿ ಪಂಚಾಯತಿಗಳಲ್ಲಿ ಪದೇ ಕರ್ಮಕಾಂಡ ಬಟಾಬಯಲಾಗ್ತಾ ಇದೆ. 100 ಬಾರಿ ಕರೆ ಮಾಡಿದ್ರು ಪಿಡಿಒ ಆಗಲಿ ಇಒ ಆಗಲಿ ಕರೆ ಸ್ವೀಕರಿಸ್ತಾ ಇಲ್ಲ. ಈಡೆನ್ಸ್ ನ್ಯೂಸ್ ನಿಂದ ನಿರಂತರವಾಗಿ ಸಂಪರ್ಕಿಸುವಂತ ಕೆಲಸ ನಡೀತಾ ಇದೆ, ಆದ್ರೆ ಒಂದು ಬಾರಿ ಕೂಡ ರೆಸ್ಪಾನ್ಸ್ ಇಲ್ಲ. ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ನೀಡಲು ನಿರಂತರವಾಗಿ ಕರೆ ಮಾಡಲಾಗ್ತಾ ಇದೆ, ಸಂಪರ್ಕಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ. ಫೋನ್ ಸ್ವೀಕರಿಸದೆ ಬೇಜವಾಬ್ದಾರಿ ನಡೆಯನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳು. ಅಖ್ತರ್ ಪಾಷಾ ಮತ್ತು ಖಾಲಿದ್ ಅಹಮದ್ ಮಾಧ್ಯಮಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ. ಏನು ಜನಸಾಮಾನ್ಯರ ಪಾಡೇನು? ಪಿಡಿಒ ಮತ್ತು ಇಒ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಹಿಡಿ ಶಾಪ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಇದೊಂದು ವಿಚಾರಕ್ಕೆ ಮಾತ್ರ ಅಲ್ಲ, ನಾವು ಬಹಳಷ್ಟು ವಿಚಾರಗಳಿಗೆ ಇದೇ ಪಿಡಿಒ ಅಖ್ತರ್ ಪಾಷಾ ಇರ್ಬೋದು, ಇದೇ ಇಒ ಖಾಲಿದ್ ಅಹಮದ್ ಇರ್ಬೋದು, ನಾವು ಸಂಪರ್ಕಿಸ್ಲಿಕ್ಕೆ ಪ್ರತಿ ಬಾರಿ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ ಇಷ್ಟು ದಿನಕ್ಕೆ ಒಂದು ಬಾರಿ ಕೂಡ ಅವರು ಕರೆಯನ್ನ ಸ್ವೀಕರಿಸಿ ಏನ್ ಸಮಸ್ಯೆ ಅಂತ ಅವರು ಸ್ಪಂದಿಸಿಲ್ಲ. ನಾವು ನಿರಂತರವಾಗಿ ಈ ರೀತಿ ಗ್ರಾಮದಲ್ಲಿ ಈ ಸಮಸ್ಯೆ ಇದೆ, ಈ ಗ್ರಾಮದಲ್ಲಿ ಈ ತರ ತೊಂದರೆ ಆಗ್ತಾ ಇದೆ, ದಯಮಾಡಿ ಒಮ್ಮೆ ಭೇಟಿ ಕೊಡಿ ಅಥವಾ ಗಮನ ಹರಿಸಿ ಅಂತ ಹೇಳಲಿಕ್ಕೆ ಪ್ರತಿ ಬಾರಿ ನಾವು ಅವ್ರಿಗೆ ಕರೆ ಮಾಡ್ತೀವಿ. ಆದ್ರೆ ಇದುವರೆಗೂ ಕೂಡ ಒಂದು ಬಾರಿ ಕೂಡ ಅವರು ಕರೆ ಸ್ವೀಕರಿಸಿಲ್ಲ, ಸ್ಪಂದಿಸಿಲ್ಲ. ಇವರು ಮಾಧ್ಯಮಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಅಂದ್ರೆ ಇನ್ನು ನಿಜವಾಗ್ಲೂ ಕೂಡ ಜನಸಾಮಾನ್ಯರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಪರಿಹಾರವನ್ನ ಕೊಡ್ತಾರ? ಯಾಕೆ ಇದೇ ಪಿಡಿಒ ಆಗ್ಲಿ ಅಥವಾ ಇಒ ಆಗ್ಲಿ ಇದ್ದಾರೆ? ಯಾಕೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ರು ಕೂಡ ಸೈಲೆಂಟ್ ಆಗಿದ್ದಾರೆ? ಮೇಲಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಬಂದಿದ್ರು ಸೈಲೆಂಟ್ ಆಗಿದಾರ? ಇನ್ನೆಷ್ಟು ದಿನ ಮಾನ್ವಿ ತಾಲೂಕಿನಲ್ಲಿರುವಂತ ಸುತ್ತಮುತ್ತ ಗ್ರಾಮಸ್ಥರು ಕಷ್ಟ ಪಡ್ಬೇಕು? ಅವ್ರ ಸಮಸ್ಯೆನ ಯಾರ ಹತ್ರ ಹೋಗಿ ಹೇಳ್ಕೊಳ್ಬೇಕು?
ಗ್ರಾಮ ಪಂಚಾಯತಿ PDOನೇ ಈ ರೀತಿಯಾಗಿ ವರ್ತನೆ ಮಾಡಿದ್ರೆ, ಈ ಅಧಿಕಾರಿಗಳೇ ಈ ರೀತಿ ಆಗಿದ್ರೆ ಅವ್ರು ಯಾರ ಹತ್ರ ಹೋಗಿ ಅವ್ರ ಸಮಸ್ಯೆ ಕೇಳ್ತಾರೆ? ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಏನಾದ್ರೂ ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತಾರ? ಕಾದು ನೋಡೋಣ. ವಹಿಸ್ಕೊಳ್ರಿ. ಯಾರಿಗೆ ಹೇಳ್ಬೇಕು ಸರ್? ಜನಪ್ರತಿನಿಧಿಗಳು ಯಾರಿಗೆ ಹೇಳ್ಬೇಕು ಸರ್? ಶಾಸಕರು ಬಂದು ನೋಡ್ಬೇಕಾ? ದದ್ದಲ್ ಬಸನಗೌಡ ಗ್ರಾಮೀಣ ಭಾಗದ ಶಾಸಕರವರು ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಅವರು. ಯಾಕಂತಂದ್ರೆ ಈ ಸಮಸ್ಯೆ ಗೋರ್ಖಂಡಿನ ಸಮಸ್ಯೆ ಸಾಕಾದಷ್ಟಿದೆ. ಗೆದ್ದ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಅವ್ರಿಗೆ. ಹಗಲೇ ಓಡಾಡಕ್ ಆಗಲ್ಲ ಸರ್, ರಾತ್ರಿ ಬಂದು ಹೆಂಗ್ ಓಡಾಡ ಸರ್? ಯಾವಾಗ ಬೇಕಾವಾಗ ನೀರು ಬೇಕು ಸರ್. ಮುದೇರ ಆದ್ರೆ ಹೆಂಗ ಸರ್? ಈಗ ಹಂಗಮ್ದವ್ರು ನಾವು ಓದ್ತೀವಿ.